ಕೆ ಶಿವಕುಮಾರ್ ಯಾರಿಗ ನಿಲ್ಲಿಸ್ತೀವಿ ಓಟ್ ಡಿ ಕೆ ಶಿವಕುಮಾರ್ಗೆ ಹಾಕೋದು ನಾವು. ಯಾಕೆ? ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾನೆ ಅವನು, ಎಲ್ಲಾರು ಒಳ್ಳೇದ್ ನೋಡ್ತಾನೆ, ಎಲ್ಲ ಒಂದೇ ತರ ನೋಡ್ತಾನೆ. ಒಂದ್ ಮಾತು ಕೇಳಿ ಬರ್ತಿದೆ, ಕುಮಾರಸ್ವಾಮಿ ಅವ್ರಿಗೆ ಅಂದ್ರೆ ಸಿ ಪಿ ಯೋಗೇಶ್ವರ್ ಅವ್ರಿಗೆ ಕೊಡೋ ಮನ್ಸಿಲ್ಲ ಟಿಕೆಟ್ ನ ಅಂತ ಹೇಳಿ. ಅಕಸ್ಮಾತ್ ಟಿಕೆಟ್ ಕೊಡ್ಲಿಲ್ಲ ಅಂತ ಅಂದ್ರೆ ಏನ್ ಮಾಡ್ತೀರಿ? ನಮಗೂ 98 ಕೂಡ ನಾವು ಹಾಕುದೇ ಕಾಂಗ್ರೆಸ್ ಹೋದ್ರೆ ನಾವು ಮಾಡಲ್ಲ, ಬಂಡಾಯ ಯಾತ್ರೆ ಮಾಡ್ತೀವಿ. ಒಟ್ಟು ಸಿ ಪಿ ಯೋಗೇಶ್ವರ ಇಲ್ಲಿ ಹೋಗಲ್ಲ, ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡ್ರು ಅವ್ರಿಗೂ ಮಾಡ್ತೀವಿ ಬಂಡಾಯ ಅಭ್ಯರ್ಥಿ. ನಮ್ಮ ಯೋಗೇಶ್ವರ ಏನ್ ಹೇಳ್ತಾರೆ ಅವ್ರ ಕಡೆ. ಮಾತಾಗಿ ಸಿ ಪಿ ಯೋಗೇಶ್ವರ್ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ 100 ಸಿಗ್ತದೆ, ನಾವೇ ಫೈಟ್ ಮಾಡ್ತೀವಿ. ಸಿಗ್ಲಿಲ್ಲ ಅಂದ್ರೆ ನಾನು ನಾಮಿನೇಷನ್ ಫೇಲ್ ಮಾಡ್ತೀನಿ. JDS ವತಿಯಿಂದ ಬಂಡಾಯ JDS ಆಗಿ ನಾನು ನಾಮಿನೇಷನ್ ಫೇಲ್ ಮಾಡ್ತೀನಿ, ಇದು ಸತ್ಯ. ಯಾಕೆ ಸಿ ಪಿ ಯೋಗೇಶ್ವರ್? ಅಂದ್ರೆ ನಮ್ಮ ಕಡೆ ಎಲ್ಲ ಹಸುಗಳಿಗೆ ಮೇವಿರ್ಲಿಲ್ಲ, ನೀರಿರ್ಲಿಲ್ಲ, ನೀರ್ ಬಿಟ್ರು. ನಾವೆಲ್ಲ ವ್ಯವಸಾಯ ಮಾಡೋರು ರೈತರು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ವೀಕ್ಷಕರೇ ನಮಸ್ಕಾರ, ನಿಮಗೆಲ್ಲ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಿಮ್ಮ ಗ್ಯಾರಂಟಿ ನ್ಯೂಸ್ ಇವತ್ತು ಬೊಂಬೆ ನಾಡು ಚನ್ನಪಟ್ಟಣಕ್ಕೆ ಬಂದಿದೆ. ಚನ್ನಪಟ್ಟಣಕ್ಕೆ ಯಾಕೆ ಬಂದಿದೆ ಅಂತ ಹೇಳಿದ್ರೆ, ಇನ್ನೇನು ಕೆಲವು ದಿನಗಳಲ್ಲಿ ಚನ್ನಪಟ್ಟಣ ಬೈ ಎಲೆಕ್ಷನ್ ನಡೆಯುತ್ತೆ. ಇಲ್ಲಿ ಹಾವು ಏಣಿ ಆಟ ಇದೆ, ಜೊತೆಗೆ ಜಿದ್ದಿನ ಫೈಟ್ ಅಂತೂ ನಡೆಯುತ್ತೆ, ಅದರಲ್ಲಿ ಅನುಮಾನವೇ ಇಲ್ಲ. ಬಿಕಾಸ್ ಒಂದು ಕಡೆ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ದಳಪತಿ ಅಂದರೆ ಕುಮಾರಸ್ವಾಮಿ. ಈ ಒಂದು ಕ್ಷೇತ್ರ ಕುಮಾರಸ್ವಾಮಿ ಅವರಿಂದ ಖಾಲಿಯಾಗಿದೆ. ಅಂದರೆ ಕುಮಾರಸ್ವಾಮಿ ಅವರು ಇಲ್ಲಿ MLA ಆಗಿದ್ರು, ಆದರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಗೆದ್ದು ಅವರು ಕೇಂದ್ರದ ಮಂತ್ರಿ ಆಗಿದ್ದಾರೆ. ಹಾಗಾಗಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಈ ಕ್ಷೇತ್ರಕ್ಕೆ ಈಗ ಬಿಗ್ ಫೈಟ್ ನಡೆಯುತ್ತೆ ಇನ್ನೇನು ಕೆಲವೇ ದಿನಗಳಲ್ಲಿ. ಹಾಗಾದ್ರೆ ಇಲ್ಲಿ ಮೈತ್ರಿಯಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಕುತೂಹಲ ಇದ್ದೇ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅನ್ನೋ ಕುತೂಹಲವೂ ಕೂಡ ಇದ್ದೇ ಇದೆ. ಆದರೆ ಮೈತ್ರಿ ಅಭ್ಯರ್ಥಿ ಆಗೋದಕ್ಕೆ ಸಿಕ್ಕಾಪಟ್ಟೆ ಪೈಪೋಟಿ ನಡೀತಾ ಇದೆ, ಲಾಬಿ ನಡೀತಾ ಇದೆ. JDSನವರು ಇದು ನಮ್ಮ ಭದ್ರಕೋಟೆ, ನಾವು ಯಾವುದೇ ಕಾರಣಕ್ಕೂ ಬಿಟ್ಟು ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ಹಾಗಾಗಿನೇ JDS ಕಡೆಯಿಂದ ಅಂದರೆ ಮೈತ್ರಿ ಅಭ್ಯರ್ಥಿ ಯಾರಾಗ್ತಾರೆ? ಒಂದು ಕಡೆ ಕುಮಾರಸ್ವಾಮಿ ಅವರ ಸಹೋದರಿ ಡಾಕ್ಟರ್ ಮಂಜುನಾಥ್ ಅವರ ಪತ್ನಿ ಅನಸೂಯ ಅವರ ಹೆಸರು ಕೇಳಿ ಬರ್ತಾ ಇರೋದು, ಮತ್ತೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಹೆಸರು ಕೇಳಿ ಬರ್ತಾ ಇದೆ. ಹಾಗಾಗಿನೇ ಯಾರು ನಿಲ್ತಾರೆ JDS ಕಡೆಯಿಂದ ಅನ್ನೋ ಕುತೂಹಲ ಇದೆ. ಮತ್ತೊಂದು ವಿಚಾರ ಏನಪ್ಪ ಅಂತ ಅಂದರೆ, ಅದು ಸಿ ಪಿ ಯೋಗೇಶ್ವರ್ ಅವರು ಅಭ್ಯರ್ಥಿ ಆಗ್ತಾರ. ಹಾಗಾದರೆ ಸಿ ಪಿ ಯೋಗೇಶ್ವರ್ ಅವರಿಗೆ ಕೊಡೋದಕ್ಕೆ ಕುಮಾರಸ್ವಾಮಿ ಅವ್ರಿಗೆ ಮನಸ್ಸಿಲ್ಲ. ಹಾಗಾಗಿನೇ ನೋಡೋಣ ಏನಾಗುತ್ತೆ. ಜೊತೆಗೆ ಇಲ್ಲಿನ ಮತದಾರ ಪ್ರಭುಗಳು ಏನು ಹೇಳ್ತಾರೆ ಅವರನ್ನು ನಾನು ಈಗ ಮಾತನಾಡಿಸ್ತೀನಿ, ಅವರ ಅಭಿಪ್ರಾಯವನ್ನು ಕೇಳ್ತೀನಿ, ಯಾರಾಗಬೇಕು ಮೈತ್ರಿ ಅಭ್ಯರ್ಥಿ ಅಂತ ಹೇಳಿ. ಬನ್ನಿ ಹೋಗೋಣ, ಅವರನ್ನೇ ಕೇಳೋಣ ಏನು ಹೇಳ್ತಾರೆ ಅಂತ ಹೇಳಿ. ನಿಮ್ಮ ಹೆಸರು? ಶಿವರಾಜ್ ಅಂತ ಸರ್. ಶಿವರಾಜು, ಈಗ ಬೈ ಎಲೆಕ್ಷನ್ ಬರ್ತಿದೆ ನಿಮ್ಮ ಕ್ಷೇತ್ರಕ್ಕೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ. ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು? ನಿಖಿಲ್ ಕುಮಾರಸ್ವಾಮಿ. ಯೋಗೇಶ್ವರ್ ಅವರು ಫೈಟ್ ಮಾಡ್ತಿದ್ದಾರೆ. ಇಬ್ರಿಗೂ ಕೊಟ್ಟರು ಒಳ್ಳೇದು, ಇಬ್ರಲ್ಲಿ ಯಾರಾದರೂ ಸರಿ. ಅಂದರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಸೋಲಿನ ಭೀತಿ ಇದೆ, ಆದರೆ ಯೋಗೇಶ್ವರ್ ಅವರು ನನಗೇ ಬೇಕು, ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ಗೆದ್ದು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಇಬ್ರಲ್ಲಿ ಯಾರಿಗೂ ಕೊಟ್ಟರು ನಡೀತದೆ ಸರ್ ಚನ್ನಪಟ್ಟಣ. ಇಲ್ದವ್ರು ಯೋಗೇಶ್ವರ್ ಯಾರು ಆಗ್ಬೋದು, ಇಲ್ದವ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಯಾರು ಆಗ್ಬೋದು. ಜನ ಇಬ್ರಿಗೂ ಸಪೋರ್ಟ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಬೇರೆ ಕಣ್ಣಿಟ್ಟಿದ್ದಾರಂತೆ ಕಾಂಗ್ರೆಸ್ಸಿಂದ. ಇಲ್ಲ ಬಿಡಿ ಸರ್, DK ಆಗಲ್ಲ ನಮ್ಮ ಚನ್ನಪಟ್ಟಣ, ಆಗಲ್ಲ. ಯೋಗೇಶ್ವರ್ಗೆ ತಪ್ಪರೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಕೊಟ್ಟರೆ ಆಗುತ್ತೆ. ಕೊಡ್ತಾರಾ ಯೋಗೇಶ್ವರ್ ಅವ್ರಿಗೆ? ಇಬ್ರಲ್ಲಿ ಯಾರಿಗಾರು ಒಂದು ಚಾನ್ಸ್ ಉಂಟು ಸರ್. ಯೋಗೇಶ್ವರ್ಗೆ ಕೊಡ್ಬೋದು, ಇಲ್ದವ್ರೆ ನಿಖಿಲ್ ಕುಮಾರಸ್ವಾಮಿ ಯಾರು ಆಗ್ಬೋದು. ಯೋಗೇಶ್ವರ್ ಕೊಟ್ಟರು ಅವರೇ ಗೆಲ್ತಾರೆ, ಇವ್ನು ಕೊಟ್ಟರು ಇವರು ಗೆಲ್ತಾರೆ. DK ಆಗಲ್ಲ ಬಿಡಿ, ಚನ್ನಪಟ್ಟಣ DK ಯಾವ ಕಾರಣಕ್ಕೂ ಆಗಲ್ಲ. ಓಕೆ, ಥ್ಯಾಂಕ್ ಯು. ಏನು ಯಜಮಾನ್ರೆ ನಿಮ್ಮ ಹೆಸರು? ರಾಮು ಅಂತ. ಏನಾಗ್ಬೋದು ಈ ಸರಿ ಬೈ ಎಲೆಕ್ಷನ್, ಯಾರಿಗೆ ಕೊಟ್ಟರು ಒಳ್ಳೆಯದು ಟಿಕೆಟು? ನಮ್ಮಲ್ಲಿ ಈಗ 100% ಯೋಗೇಶ್ವರ ಬರೋದು. ಯಾಕೆಂದರೆ ಕೆರೆ ಕಡೆಗಳಿಗೆಲ್ಲ ನೀರು ತುಂಬಿಸಿ ಇವತ್ತು ರೈತರು ಒಂದು ದಿವಸ ಕಟ್ಟೋಕ್ಕೆ ಶಕ್ತಿ ಇರಲಿಲ್ಲ. 10 ದಿವಸ 15 ದಿವಸ ಕಟ್ಕೊಂಡು ಅವ್ರ ಸಂಸಾರ, ಅವ್ರ ಮಕ್ಕಳು ಮರಿ ಓದಿಸಿ ಎಲ್ಲ ವ್ಯವಹಾರಗಳು ಮಾಡ್ತಾವ್ರೆ. ಇವತ್ತು ನೀರು ಇದ್ದದಕ್ಕೆ ತಾನೇ ಒಬ್ಬೊಬ್ಬ ರೈತ ಒಂದು 10 ದಿವಸ 8 ದಿವಸ ಕಟ್ಟಿ ವ್ಯವಹಾರ ಬೆಳೆ ಬೆಳೆದು ಎಲ್ಲ ಮಾಡ್ತಾ ಇರೋದು. ಡಿ ಕೆ ಶಿವಕುಮಾರ್ ಇವಾಗ ಬಂದ್ಬಿಟ್ಟು ನಮ್ಗೆ ಹಾಕಿ ಓಟ ಅಂದ್ರೆ ಯಾರು ಹಾಕ್ಬಿಡ್ತಾರೆ? ಈಗ ಹಿಂದೆ ಇವಾಗ ಏನಿದ್ದು ಅನ್ನೋದು ಯೋಚನೆ ಮಾಡಬೇಕು. ಇವತ್ತಿಂದ ದುಡ್ಡು ಕೊಡ್ತಾನೆ, ಇವತ್ತು ಕೊಟ್ಬಿಡ್ತಾನೆ, ನಾಳೆ ಅಧಿಕಾರ ಬತ್ತು ಹೊಟ್ಟೈತಾರೆ.
ಹಿಂದೆ ನಮ್ಗೆ ನೀರು ಇಲ್ಲದೆ ಇದ್ದಾಗ ಒಣಭೂಮಿ ಇದ್ದಾಗ ಏನು ಮಾಡವ್ರೆ, ಇವತ್ತು ಹೆಂಗಿದ್ದೀವಿ, ಈಗ ನಮ್ಮ ಚನ್ನಪಟ್ಟಣ ತಾಲೂಕು ಎಷ್ಟು ಹಸ್ರಾಗದೆ ಅನ್ನೋದು ಮುಂದೆ ಯೋಚನೆ ಮಾಡಬೇಕು. ಜನ ಕೂತಿ ಯಾರೋ ಬರ್ತಾನೆ ಸೂಟ್ ಕೇಸಲ್ಲಿ ಕೊಟ್ಬಿಡ್ತಾನೆ, ಹೊಂಟೋಯ್ತಾನೆ, ಅವ್ನ ದುಡ್ಡು ಎಷ್ಟು ದಿನ ಇದ್ದದು. ಈ ಕೆರೆಯಲ್ಲಿ ನೀರಿತ್ತಾ ಒಂದು ವರ್ಷ ಬೆಳೆ ಬೆಳಿತೀವಿ ಅನ್ನೋ ತಾಕತ್ತಿರ್ತದೆ. ಏನು ಅಂದರೆ ಈಗ ಬಂದರು ಇವ್ರು ಸರ್ಕಾರ ಬಂತು, ಇವಾಗ ನಾವು ರೈತರು ಬೋರ್ಗಳು ಹಾಕಿಸ್ತಾರೆ. ಈಗ 2 ಲಕ್ಷ 2.5 ಲಕ್ಷ ಸರ್ವಿಸ್ ಕಟ್ಟಬೇಕು ಅಂತಾರೆ. ಎಲ್ಲಿ ತಗೊಂಬಂದು ಕಟ್ತಾರೆ? 30,000 ಸರ್ವಿಸ್ ಇತ್ತು, 2.5 ಲಕ್ಷ ಸರ್ವಿಸ್ ತಗೊಂಬಂದು ಎಲ್ಲಿ ಮಾಡ್ತಾರೆ? ಈಗ ಅವ್ನು ಬೋರ್ ಹಾಕ್ಸೋದೇ ಅವ್ನು ಕಷ್ಟ. 1 ಲಕ್ಷ 1.5 ಲಕ್ಷ 2 ಲಕ್ಷ ಆಗಿರ್ತದೆ. ಮೋಟರ್ ತರೋಕೆ 1.5 ಲಕ್ಷ. ನೀನು ಸರ್ವಿಸ್ 2.80 ಅಂದರೆ 2.5 ಲಕ್ಷ ಅಂದರೆ ಎಲ್ಲಿ ತಗೊಂಬಂದು ರೈತ? 6 ಲಕ್ಷ ಎಲ್ಲಿ ತಗೊಂಬಂದು ಹಾಕೊಂಡು ರೈತ? ಯೋಚನೆ ಮಾಡ್ಬೇಕು. ಈಗ ಹಿಂದಿನ ಸರ್ಕಾರದಲ್ಲಿ ಇದ್ದಾಗ ಈಗ ಕುಮಾರಸ್ವಾಮಿ ಇದು ಯಡಿಯೂರಪ್ಪ ಇದ್ರು, ಆಗ 30,000 25,000 ಆಯಿತು ಒಂದು ಸರ್ವಿಸು. ಈಗ ಏಕ್ದಮ್ 2 ಲಕ್ಷ 2.5 ಲಕ್ಷ 2.80 ಅಂದರೆ ರೈತ ಏನು ಮಾಡ್ತಾನೆ? ಈಗ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡಬೇಕಲ್ಲ ಇವರು. ಕೊಟ್ಟೆ ಕೊಡ್ತಾರೆ. ಹಳೆ ಹುಲಿ ಕೊಟ್ಟೆ ಕೊಡ್ತಾರೆ. ಯೋಗೇಶ್ಪುರ್ ಗೆದ್ದೇ ಗೆಲ್ತಾರೆ. ನಮ್ಮ ಚನ್ನಪಟ್ಟಣ ತಾಲೂಕು ಅಭಿವೃದ್ಧಿ ಮಾಡವ್ರೆ. ಇವತ್ತು ಜನ ಏನು ಯೋಚನೆ ಮಾಡ್ಬೇಕಾದ್ರೆ ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ಬೆಳಗ್ಗೆ ಎದ್ದೇಟಕ್ಕೆ ಇವತ್ತು ದನಗಳು ಒಣಲು ಅನ್ನೋದು ಏನು ಕಾಣೋ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ 365 ದಿನನೂ ಹಸಿರು ಮೇಯ್ತಾವೆ. ಅದೊಂದು ನೆನೆಸ್ಕೊಂಡ್ರೆ ಯೋಗೇಶ್ಪುರ್ ಗ್ಯಾಪ್ನ ಬಂದೇ ಬರ್ತಾರೆ. ಬಟ್ ಅನಸೂಯ ಅವ್ರಿಗೆ ಕೊಡ್ತಾರೆ. ಈಗ ಮಂಜುನಾಥ್ ಅವರು ಇದಾರಲ್ಲ ಸಂಸದರು, ಅವರ ಹೆಂಡತಿ ಅಂದರೆ ಈಗ ಕುಮಾರಸ್ವಾಮಿ ಅವ್ರ ಸಹೋದರಿ ಅನಸೂಯ ಅವ್ರ ಹೆಸರು ಕೇಳಿ ಬರ್ತಿದೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಹೆಸರು ಕೇಳಿ ಬರ್ತಿದೆ. ಯೋಗೇಶ್ವರ್ ಅವ್ರಿಗೆ ಕೊಡಬಾರ್ದು ಅನ್ನೋದು ಕುಮಾರಸ್ವಾಮಿ ಅವ್ರ ಉದ್ದೇಶ ಅಂತೆ. ಸರ್ ಅವ್ರ ಇದು ಈಗ ಆ ಉದ್ದೇಶ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗೋದಿಲ್ಲ. ಈಗ ರಾಜಕೀಯ ಯಾರು ಯಾವ ಕಡೆ ಇದ್ದಾರೋ ಯಾರು ಯಾವ ಕಡೆ ಆಗೋದಾರೋ ಅದು ನಮ್ಗೆ ಗೊತ್ತಿಲ್ಲ. ಈಗ ಅವರು ಮೈತ್ರಿ ಸರ್ಕಾರ, ಈಗ ಯೋಗೇಶ್ವರ ಕುಮಾರಸ್ವಾಮಿ ಈಗ ಇದೆಲ್ಲ ಒಂದಾಗದೆ, BJP ದಳ JDS ಒಂದಾಗದೆ, ಕಾಂಗ್ರೆಸ್ ಸಪ್ರೇಟ್ ಆಗದೆ. ಈಗ ಯಾರು ಯಾವ ಕಡೆ ಒಲವು ಹೋಯ್ತಾರೆ ಅಂತ ನಮ್ಗೆ ಅದು ಗೊತ್ತಿಲ್ಲ. ನಮಗೆ ಏನದೆ ನಮ್ಮ ಪ್ರೆಸೆಂಟ್ ಏನದೆ ನಾವು ಹೇಳುವುದೇ ಹೊರ್ತು ಬೇರೆಯವರು ಈಗ ಕುಮಾರಸ್ವಾಮಿಗೆ ಯೋಗೇಶ್ಪುರಕ್ಕೆ ಕೊಟ್ಟರೋ ಇಲ್ಲ ಯೋಗೇಶ್ಪುರ ಕುಮಾರಸ್ವಾಮಿ ಮಗನಿಗೆ ಕೊಡಬೇಡ ಅಂದರೋ ಅದು ಅವ್ರವ್ರ ಒಳಾಂತರ, ಅದು ನಮ್ಗೆ ಗೊತ್ತಿಲ್ಲ. ಅದು ನಮ್ಮ ಕಣ್ಣೆದ್ರಿಗೆ ಏನದೆ ಅದನ್ನು ನಾವು ಹೇಳ್ಬೇಕೇ ಹೊರ್ತು ಅವ್ರ ರಾಜಕೀಯದ ವಿಚಾರ ಏನು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಗೆ ಏನು ಒಳ್ಳೇದು ಮಾಡವ್ರೆ ಆ ಜನ ನಾವು ಗುರುತಿಸ್ಬೇಕೇ ಹೊರತು ಯಾರ್ದೋ ಮಾತು ಕೇಳ್ಕೊಂಡು ಇನ್ನೊಂದು ಮಾತಾಡೋದಲ್ಲ ಸರ್. ಸರಿ, ಒಂದು ವೇಳೆ ಈಗ JDSನವರು ಅಥವಾ ಮೈತ್ರಿಯಿಂದ ಏನು CP ಯೋಗೇಶ್ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ ಅವರು ಪಕ್ಷಾಂತರ ಮಾಡಿದರೆ ಅಥವಾ ಬಂಡಾಯ ಎದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ ಸಪೋರ್ಟ್ ಮಾಡ್ತೀರಾ? ಏನೇ ಮಾಡಿದ್ರು ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಯೋಗೇಶ್ಪುರ್ಗೆ ಸಪೋರ್ಟ್ ಇದ್ದೇ ಇರ್ತದೆ. 100% ಯೋಗೇಶ್ಪುರ್ಗೆ ಸಪೋರ್ಟ್ ಇದ್ದೇ ಇರ್ತದೆ. ಚನ್ನಪಟ್ಟಣದ ಮತದಾರ ಪ್ರಭುಗಳನ್ನ ಮಾತನಾಡಿಸ್ತಾ ಹೋಗೋಣ. ನನ್ನ ಜೊತೆಗೆ ಒಬ್ರು ಮತದಾರ ಪ್ರಭು ಇದ್ದಾರೆ. ಸರ್ ನಮಸ್ಕಾರ, ನಿಮ್ಮ ಹೆಸರು? ನನ್ನ ಹೆಸರು ಬೋರೇಗೌಡ ಸರ್. ಏನ್ ಹೇಳ್ತೀರಿ? ಈಗ ಬೈ ಎಲೆಕ್ಷನ್ ಬರುತ್ತೆ ನಿಮ್ಗೆ. ಯೋಗೇಶ್ ನಿಲ್ಲಿಸಿದ್ರೆ ನಾವು JDS ಅವರು ಮತ್ತು BJP ಅವರು ಒಂದಾಗಿದ್ದೀವಿ. ಯೋಗೇಶ್ ನಿಲ್ಲಿಸ್ಬೇಕು ಅಂತ ನಾವು ಈ ಸತಿ ಅವನಿಗೆ ಓಟ್ ಕೊಡಬೇಕು. ನಮಗೆ ಭಾರಿ ಕಷ್ಟಪಟ್ಟಿದ್ದಾನೆ, ನೀರು ಎಲ್ಲ ಮಾಡಿದ್ದಾನೆ. ಅದರಿಂದ ನಾವು JDS ಅವನಿಗೆ ಓಟ್ ಕೊಟ್ಟಿರಲಿಲ್ಲ. ನಾವು ಈ ಸಾರಿ ಓಟ್ ಕೊಟ್ಟು ಅವನ್ನ ಗೆಲ್ಲಿಸ್ಬೇಕು ಅಂತ ಭಾರಿ ಕಷ್ಟಪಡ್ತೀವಿ. ಯಾರೇ ನಿಲ್ಲಿ ಅವರವರ ಇದು ಕುಮಾರಸ್ವಾಮಿ ಅವರೆಲ್ಲ ಏನು ಹೇಳ್ತಾರೆ ಅದು ಹೇಳಿ ನಾವು ಯೋಗೇಶನ್ಗೆ ಓಟ್ ಅಂತ ಕೊಡಬೇಕು ಮಗರೇ. ಇದು ಈ ಸಾರಿ ಕೊಡಲೇಬೇಕು. 90% ತೆಂಗು ಮರ ಎಲ್ಲ ಒಣಗ್ತಾವೆ, ಎಲ್ಲ ಮಾಡ್ದ ಅವ್ನು ನೀರಾವರಿ ಎಲ್ಲ ಬೇಜಾರು ಮಾಡ್ಯವನೆ. ನಮಗೆ ಏನು ಕರ್ತವ್ಯ ಮಾಡಿದ್ದಾನೆ ಅವನು. ಈಗ ಎಲ್ಲ ನೀರು ಕುಡಿತಾ ಇದ್ದೀವಿ, ಎಲ್ಲ ಅವನದೇ ಅವಾಗ. ಅದರಿಂದ ಅವನಿಗೆ ಓಟ್ ಕೊಡ್ಬೇಕು ಮಗ. ಹೌದಾ? ಅಕಸ್ಮಾತ್ ಆಗಿ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಪ್ಪ? ಆಗ ಅಣ್ಣವ್ರು ಕೇಳ್ತೀವಿ ಏನು ಮಾಡುವ ಅಂತ ಕೇಳ್ತೀವಿ ಅವ್ರನ್ನ. ಈ ಥರ ಮಾಡುವ ಅಂದಾಗ ಮಾಡ್ತೀವಿ. ಇಲ್ಲ ಅಂದರೆ ಯೋಗೇಶ್ ಅಣ್ಣನಿಗೆ ಅವ್ರೇನು ಯೋಗೇಶ್ ಅಣ್ಣ ನಿಂತರೆ ನಾವು JDSನವರು ಅವ್ನಿಗೆ ಯೋಗೇಶನ್ಗೆ ಓಟ್ ಕೊಡ್ತೀವಿ ಈ ಸಾರಿ. ಬಟ್ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡಬೇಕು. ಕಾಂಗ್ರೆಸ್ ಇಂದ ಯಾರು ನಿಂತ್ರೆ ಬೆಸ್ಟು? ಅದು ಯಾರಿಗೂ ಗೊತ್ತಿಲ್ಲ ಸರ್, ಯಾರು ನಿಂತಾರೆ ಅಂತ ಅದು ಗೊತ್ತಿಲ್ಲ ನನಗೆ. ನಮಗೆ ಇವನು ನಿಲ್ಲಿಸ್ಬೇಕು ಅಂತ ತೀರ್ಮಾನ ಕೊಟ್ಟಿದ್ದು ಅಷ್ಟೇ ಮಗರೇ. ಈಗ ಯೋಗೇಶ್ವರ್ ಅವರಿಗೆ ಟಿಕೆಟ್ ಕೊಡ್ಲಿಲ್ಲ ಅಂತ ಅಂದ್ರೆ ಅವರು ಪಕ್ಷಾಂತರ ಮಾಡುವಂತ ಸಾಧ್ಯತೆ ಇದೆ. ನಾವು JDSನವ್ರು ನಾನು ಅವ್ನಿಗೆ ಈ ಸತಿ ಓಟ್ ಕೊಡಲೇಬೇಕು ಅಂತ ನಾವು ತೀರ್ಮಾನ ಮಾಡ್ಕೊಂಡಿದ್ದೀನಿ ಮಗರೇ. ಏನ್ ಯಜಮಾನ್ರೆ ನಿಮ್ಮ ಹೆಸರು? ಫಯಾಜ್ ಅಹಮದ್. ಈಗ ಬೈ ಎಲೆಕ್ಷನ್ ಬರ್ತಿದೆ ನಿಮ್ಮ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ. ಮೈತ್ರಿಯಿಂದ ಯಾರು ಅಭ್ಯರ್ಥಿ ಆಗ್ಬೇಕು? ಮೈತ್ರಿಯಿಂದ ಕಾಂಗ್ರೆಸ್ ಇಂದ DK ಆಗ್ಬೇಕಾ? ಯಾಕೆ DK ಶಿವಕುಮಾರ್ ಆಗ್ಬೇಕು? ಯಾಕಂದ್ರೆ ಇಲ್ಲಿ ಮಾಡವ್ರ ಕೆಲಸಗಳು. DK ಶಿವಕುಮಾರ್ ಯಾಕೆ ಆಗ್ಬೇಕು? ಒಳ್ಳೆ ಕೆಲಸ ಮಾಡಿದ್ದಾರೆ ಸರ್ ಅವರು. ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಎಲ್ಲ ಒಳ್ಳೆ ಕೆಲಸ ಮಾಡಿದ್ದಾರೆ, ಇದು ಮಾಡಿದ್ದಾರೆ. ಅದಕ್ಕೋಸ್ಕರ ಒಳ್ಳೆ ಕೆಲಸ ಮಾಡ್ತಾರೆ ಅವರು. ಒಳ್ಳೆ ರೀತಿ ಎಲ್ಲ ಕೆಲಸ ಪಡ್ತಾರೆ, ಒಳ್ಳೆ ರೀತಿ ಕೆಲಸ ಮಾಡ್ತಾರೆ ಎಲ್ಲ. ಇದು ಇಲ್ಲಿ ಕಾಂಗ್ರೆಸ್ನ ಗೆಲ್ಸದ ನೀವು? ಕಾಂಗ್ರೆಸ್ ಮತ್ತೆ ಕುಮಾರಸ್ವಾಮಿ ಅವ್ರನ್ನ ಗೆಲ್ಸಿದ್ರಿ? ಕುಮಾರಸ್ವಾಮಿ ಗೆಲ್ಸಿದ್ರು ಅಂದ್ರೆ ಹೋಗಿ BJPಗೆ ಸೇರ್ಕೊಬಿಟ್ರು ಅವರು. BJPಗೆ ಸೇರ್ಕೊಬಿಟ್ರಲ್ಲ, ಅದಕ್ಕೆ ಈ ಸಾರಿ ಅವ್ರನ್ನ ಸೋಲಿಸ್ಬೇಕು. ಹಾಗಾದ್ರೆ ಕಾಂಗ್ರೆಸ್ಗೆ ಎಲ್ಲ ನಮ್ಮ ಸಾಬ್ರುಗಳು ಎಲ್ಲ ಓಟ್ ಹಾಕೋದು. ಯಾರಿಗಾರ ನಿಲ್ಲಿಸ್ಲಿ ಓಟ್ ಅವ್ರಿಗೇನ ಹಾಕೋದು ನಾವು. DK ಶಿವಕುಮಾರ್ ಯಾರಿಗಾರ ನಿಲ್ಲಿಸ್ಲಿ ಓಟ್ DK ಶಿವಕುಮಾರ್ಗೆ ಹಾಕೋದು ನಾವು. ಯಾಕೆ? ಯಾಕಂದ್ರೆ ಒಳ್ಳೆ ಕೆಲಸ ಮಾಡ್ತಾನೆ ಅವನು.
ಎಲ್ಲರಿಗೂ ಒಳ್ಳೇದು ನೋಡ್ತಾನೆ, ಎಲ್ಲ ಒಂದೇ ಥರ ನೋಡ್ತಾನೆ, ಬೇರೆ ಥರ ನೋಡಲ್ಲ. ಹಿಂದೂ ಮುಸ್ಲಿಂ ಎಲ್ಲ ಒಂದೇ ಅಂತಾನೆ ಅವನು. ನಾವು ಅವನಿಗೆ ಓಟ್ ಹಾಕೋದು. ಯಾಕೆ ಕುಮಾರಸ್ವಾಮಿ ಅವರು ಹಿಂದೂ ಮುಸ್ಲಿಂ ಬೇರೆ ಬೇರೆ ಅಂತಾರ? ಕುಮಾರಸ್ವಾಮಿ ಏನು ಪಲ್ಟೇಸ್ಬಿಟ್ಟಲ್ಲ. ಇಲ್ಲಿ ಎಮ್ ಎಲ್ ಎ ಇಲ್ಲಲ್ಲ ಊರಲ್ಲಿ. ಈಗ MP ಎಲೆಕ್ಷನ್ಗೆ ನಿಂತ್ಕೊಬಿಟ್ಟು MLA ಇಲ್ಲಲ್ಲ ನಮ್ಮ ಊರಿಗೆ. ನಿಖಿಲ್ ಕುಮಾರಸ್ವಾಮಿ ನಿಂತ್ರೆ ನಾವು ಯಾರ ನಿಂತ್ಕೊಳ್ಳಿ DKಗೆ ಹಾಕೋದು ಸರ್. ಈಗ ಬೈ ಎಲೆಕ್ಷನ್ ಬರ್ತಿದೆಯಲ್ವಾ, ಯಾರು ಅಭ್ಯರ್ಥಿ ಆಗ್ಬೇಕು ಎರಡು ಪಕ್ಷಗಳಿಂದ? ಎರಡು ಪಕ್ಷದಿಂದ ಈಗ ಮೈತ್ರಿಯಿಂದ ಯಾರಪ್ಪ ಆಗ್ಬೇಕು? ಯೋಗೇಶ್ವರ್. ನೀರು ಬಿಟ್ಟಿದ್ಯಲ್ಲ, ನನ್ನ ಬದುಕಿಸ್ಬೇಕು ಒಂದು ಎಲೆ ತೋರ್ತೇಳಿ ಬೀಜಲಿ, ನಾನು ಬದುಕಬೇಕು, ನಿನಗೆ ಮತ ನಾನು ನೀಡಬೇಕು. 7 ಓಟು ನನ್ನ ಇದು, ನಮ್ಮ ಅಕ್ಕ ತಂಗಿರು ನಾವು ಎಲ್ಲ ನಿನಗೆ ಮಾನದಷ್ಟು ಮಾಡ್ತೀನಿ. ಯಾರಿಗೆ ಯಾರಿಗೆ ಯಾರಿಗೆ? ನಂಗೆ CP ಯೋಗೇಶ್ವರಂಗೆ ನನ್ನ ಮತ ನನ್ನ ದಾನ ಕೊಟ್ಟೇ ಕೊಡ್ತೀನಿ. CP ಯೋಗೇಶ್ವರನ್ ನಮ್ಮನ್ನ ಉತ್ತರದ ಒಂದು ಯಾರಾಗಬೇಕು ಅಭ್ಯರ್ಥಿ ನಿಮ್ಮ ಪ್ರಕಾರ? CP ಯೋಗೇಶ್ವರ್ BJPಯಿಂದ. ಯಾಕೆಂದ್ರೆ ಅವ್ರ ಹಿಂದೆ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ, ಕೆರೆಗಳಿಗೆಲ್ಲ ನೀರು ಬಿಟ್ಟಿದ್ದಾರೆ, ತಾಲೂಕು ಅಭಿವೃದ್ಧಿ ಮಾಡಿದ್ದಾರೆ. ಅವರಿದ್ದಷ್ಟು ಅಭಿವೃದ್ಧಿ ಬೇರೆ ಇದ್ರಲ್ಲಿ ಆಗಲಿಲ್ಲ, ಹಾಗಾಗಿ ಅವ್ರಾಗಬೇಕು. ಈಗ ಒಂದು ಮಾತು ಕೇಳಿ ಬರ್ತಿದೆ, ಕುಮಾರಸ್ವಾಮಿ ಅವ್ರಿಗೆ ಅಂದ್ರೆ CP ಯೋಗೇಶ್ವರ್ ಅವ್ರಿಗೆ ಕೊಡೋ ಮನಸ್ಸಿಲ್ಲ ಟಿಕೆಟ್ನ ಅಂತ ಹೇಳಿ. ಅಕಸ್ಮಾತ್ ಟಿಕೆಟ್ ಕೊಡ್ಲಿಲ್ಲ ಅಂತ ಅಂದ್ರೆ ಏನ್ ಮಾಡ್ತೀರಿ? ಅವರು ಪಕ್ಷೇತರವಾಗಿ ನಿಂತ್ಕೋತಾರೆ, ಆದ್ರೆ ಅವ್ರಿಗೆ ಬೆಂಬಲ ನಮ್ದು. ಪಕ್ಷೇತರವಾಗಿ ನಿಂತ್ಕೊಂಡ್ರು ಕೂಡ ನೀವು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ. ಅಕಸ್ಮಾತ್ ಕಾಂಗ್ರೆಸ್ಗೆ ಹೋದ್ರೆ? ಕಾಂಗ್ರೆಸ್ಗೆ ಹೋದ್ರೆ ಕಾಂಗ್ರೆಸ್ಗವರು ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ಗವರು ಸಪೋರ್ಟ್ ಮಾಡ್ತೀವಿ. ಕಾಂಗ್ರೆಸ್ಗೆ ಹೋದ್ರು ಸಪೋರ್ಟ್ ಮಾಡ್ತೀರಾ? ಒಟ್ಟು ವ್ಯಕ್ತಿ ನೋಡಿ ನೀವು ವೋಟ್ ಮಾಡೋದು? ಹೌದು ಹೌದು. ಅಕಸ್ಮಾತ್ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೆ ಇಲ್ಲ ಅನಸೂಯ ಅವ್ರಿಗೆ ಕೊಟ್ರೆ? ಯೋಗೇಶ್ವರ ಇಲ್ಲಿ ಅಣ್ಣ, ನಿಖಿಲ್ ಕುಮಾರಸ್ವಾಮಿ ಮಗನ್ಗೆ ನಾನು ನನ್ನ ಕುಮಾರಸ್ವಾಮಿಗೆ ನಾನು ನನ್ನ ಕಾಪಾಡೋನು. ನನ್ನ ಕುಮಾರಸ್ವಾಮಿ ನನ್ನ ಕಾಪಾಡೋನು ನಿಖಿಲ್ ಗೌಡ. ಆದರೆ ಒಂದು ಮಾತಾಡಿ ಕೇಳಿ, ಅವನು ಬಂದರು ಒಂದೇ, ಇವನು ಬಂದರು ಒಂದೇ, ಯೋಗೇಶ್ವರ ಬಂದು ಒಂದೇ. ನನ್ನ ಚಕ್ಕರೆ ಯೋಗೇಶ್ವರ ಬಂದರೆ ನನ್ನ ಕುಮಾರಸ್ವಾಮಿ ನಿಖಿಲ್ ಗೌಡ 3 ಜನ ಒಂದೇ ಪಕ್ಷ. ನಾನು ಇದಕ್ಕೆ ಮಾತ್ರ ನಾನು ಹಾಕ್ತೀನಲ್ಲ, ಇದಕ್ಕೆ ಹಾಕೋದಿಲ್ಲ, ನಾನು ಇದಕ್ಕೆ ಮಾತ್ರ ಹಾಕೋದಿಲ್ಲ. ನಾನು ಸತ್ರು ಸರಿಯಾ, ನಮ್ಮ ಪ್ರಾಣ ಹೋದ್ರೂ ಚಿಂತಿಲ್ಲ. 9 ತೋಟ ಇರೋದು ನನ್ನ ಮನೇಲಿ ಎಲ್ಲ ಅವ್ರಿಗೆ ನಾನು ದಾನ ಪತ್ರ ನೀಡ್ತೀನಿ. ನೀವು ಯಾರಿಗೆ ವೋಟ್ ಮಾಡ್ತೀರಾ? ಯೋಗೇಶ್ವರ್. ಯಾಕೆ ಯೋಗೇಶ್ವರ? ನಾವು ಚಕ್ಕರೆ ಪೈಕರು ಅಂತ ಊರೇ ಗೊತ್ತು. ನಾವು ಸ್ವಂತ ಚಿಕ್ಕನಹಳ್ಳಿ, ನಾವು ಚಕ್ಕರೆ ಪೈಕರು ನಾವು ಅಂತ ಇದು ಪಬ್ಲಿಕ್ ಆಗ್ಬಿಟ್ಟಿದೆ. ನಮ್ಮ ಪೈಕಿನೇ ಬಂದು ಫಸ್ಟು ನಮ್ಮೇ ಕೇಳೋದು ಓಟ್ ಹಾಕ್ಬೇಕಾದ್ರೆ. ಯಾರೇ ಕಾಲೋನಿಯವರು ಯಾರೇ ಬಂದ್ರು ನಮ್ಮನ್ನೇ ಬಂದು ಕೇಳಬೇಕು. ಈಗ ಅಕಸ್ಮಾತ್ ಆಗಿ JDS ನಿಂದ ಯೋಗೇಶ್ವರ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಪ್ಪ? ವಚನ ನಿಂತ್ಕೋತಾರ ಅವರು. ಹಾಂ, ಅವ್ರಿಗೆ ಹಾಕೋದು ನಾವು ಓಟ. ನಮ್ಮವು 98 ಕುಳ ನಾವು ಹಾಕೋದೇ ಯೋಗೇಶ್ಗೆ ಹಾಕೋದು ನಾವು. ಕಾಂಗ್ರೆಸ್ ಬರಲ್ವಾ ಹಾಗಾದ್ರೆ ಇಲ್ಲಿ? ಬರೋದಿಲ್ಲ. ಈಗ ಬೈ ಎಲೆಕ್ಷನ್ ಬರ್ತಿದೆ, ಯಾರು ಅಭ್ಯರ್ಥಿ ಆಗ್ಬೇಕು? CP ಯೋಗೇಶ್ವರ ಇಲ್ಲ ನಿಖಿಲ್ ಕುಮಾರಸ್ವಾಮಿನ ಮೈತ್ರಿಯಿಂದ? ಅಭ್ಯರ್ಥಿ CP ಯೋಗೇಶ್ವರ. ಯಾಕೆ CP ಯೋಗೇಶ್ವರ? CP ಯೋಗೇಶ್ವರ ಇಲ್ಲೆಲ್ಲ ನೀರಾವರಿ ನಮ್ಮ ತಾಲೂಕವರು ಏನಾದ್ರು ನಮಗೆ ಬೇಗ ಸಿಗುವಂತಾರೆ ಅವ್ರಿಗೆ. ಕುಮಾರಸ್ವಾಮಿ ಕಡೆ ಯಾರಾದರೂ ಪರವಾಗಿಲ್ಲ, ಇಬ್ಬರು ಮೈತ್ರಿ ಅಭ್ಯರ್ಥಿ. ನಮಗೆ CP ಯೋಗೇಶ್ವರ ಇಲ್ಲಿ ಆಗ್ಬೇಕು. CP ಯೋಗೇಶ್ವರ್ ಅವರಿಗೆ ಟಿಕೆಟ್ ಸಿಗಲ್ಲ ಅಂತೆಲ್ಲ ಹೇಳ್ತಿದಾರಪ್ಪ. ಅಕಸ್ಮಾತ್ ಆಗಿ ಸಿಗದೆ ಅವ್ರು ಕಾಂಗ್ರೆಸ್ಗೆ ಹೋದ್ರು ಇಲ್ಲ ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರು ಅಂದ್ರೆ? ಕಾಂಗ್ರೆಸ್ ಹೋದ್ರೆ ನಾವು ಮಾಡಲ್ಲ, ಬಂಡಾಯ ಅಭ್ಯರ್ಥಿಯಾಗಿ ಮಾಡ್ತೀವಿ. ಒಟ್ಟಿನಲ್ಲಿ CP ಯೋಗೇಶ್ವರ ಇಲ್ಲಿ ಹೋಗಲ್ಲ. CP ಯೋಗೇಶ್ವರ್ಗೆ ಟಿಕೆಟ್ ಇಲ್ಲಿ. ನಿಖಿಲ್ ಕುಮಾರಸ್ವಾಮಿ ನಿಂತ್ಕೊಂಡ್ರೆ ಅವ್ರಿಗೂ ಮಾಡ್ತೀವಿ ಬಂಡಾಯ ಅಭ್ಯರ್ಥಿ. ನಮ್ಮ ಯೋಗೇಶ್ವರ ಏನು ಹೇಳ್ತಾರೆ ಅವ್ರ ಕಡೆ ನಾವು. ಈಗ DK ಶಿವಕುಮಾರ್ ಅವರು ಇಲ್ಲಿ ಸ್ಪರ್ಧೆ ಮಾಡ್ತಾರಂತೆ ಕಾಂಗ್ರೆಸ್ ಇಂದ, ಹೌದಾ? ಸುಳ್ಳು ಸರ್ ಅದು. ಯಾಕೆ ಒಬ್ಬ ಉಪಮುಖ್ಯಮಂತ್ರಿ ಅವ್ರು ಬಂದಿಲ್ಲ ಸ್ಪರ್ಧೆ ಮಾಡೋಕ್ಕಾಗತ್ತಾ? ಆಗಲ್ಲ, ಅದು ಸುಳ್ಳದು. DK ಸುರೇಶ್ ಅವ್ರ ಹೆಸರು ಕೇಳಿ ಬರ್ತಿದೆ. ಬರಲ್ಲ ಸರ್, ಯಾವುದೇ ಕಾರಣಕ್ಕೂ ಬರಲ್ಲ ಇಲ್ಲಿಗೆ. ಅವರು ಬಂದರು ಮತ್ತೆ ಇಲ್ಲಿ ಆಲ್ರೆಡಿ ತಮ್ಮ ಸತ್ತಿದ್ದಾರೆ, ತಿರ್ಗಿ ಯಾಕೆ ಬಂದು ಸಲ್ತಾರೆ ಇಲ್ಲಿ? ಬರಲ್ಲ ಅದು. ಏನ್ ಸರ್ ನಿಮ್ಮ ಹೆಸರು? K ಸಿದ್ದರಾಮಯ್ಯ ಅಂತ. ನೀವು CM ಸಿದ್ದರಾಮಯ್ಯನಾ? ಇಲ್ಲ ಥೋ, ಅವನ ಹೆಸರು ಕೇಳಿ ನಾಲ್ಕು. ಕಾಮನ್ ಮ್ಯಾನ್ ಸಿದ್ದರಾಮಯ್ಯ ತಾನೆ ನೀವು? ಮತ್ ಅದಕ್ಕೆ ಕೇಳಿದೆ. ಸರಿ, ಇವಾಗ ಎಲೆಕ್ಷನ್ ಬರ್ತಿದೆ, ಬೈ ಎಲೆಕ್ಷನ್ ನಿಮ್ ಕ್ಷೇತ್ರಕ್ಕೆ. ಯಾರು ಅಭ್ಯರ್ಥಿ ಆಗ್ಬೇಕು ನಿಮ್ಗೆ ಇಲ್ಲಿ? ಇಲ್ಲಿ CP ಯೋಗೇಶ್ವರ್ ಮೈತ್ರಿ ಅಭ್ಯರ್ಥಿ. ಯಾಕೆ CP ಯೋಗೇಶ್ವರು? ಅವರು ನೀರಾವರಿ ಅಧಿಕಾರ 2 ಸಾರಿ ಸೋಲು. ಕುಮಾರಸ್ವಾಮಿ ನಾವು ಗೆಲ್ಸಿದ್ದೀವಿ.
ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟವನೇ ಯೋಗೇಶ್ವರ್ ನಿಂತ್ಕೋತಾನೆ. ಹಾಂ, ಅಕಸ್ಮಾತಾಗಿ ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಸಿಗ್ಲಿಲ್ಲ ಅಂದ್ರೆ 100ಕ್ಕೆ 100 ಸಿಗ್ತದೆ. ನಾವೇ ಫೈಟ್ ಮಾಡ್ತೀವಿ. ಸಿಗ್ಲಿಲ್ಲ ಅಂದ್ರೆ ನಾನು ನಾಮಿನೇಷನ್ ಫೇಲ್ ಮಾಡ್ತೀನಿ. JDS ವತಿಯಿಂದ ಬಂಡಾಯ JDS ಆಗಿ ನಾನು ನಾಮಿನೇಷನ್ ಫೇಲ್ ಮಾಡ್ತೀನಿ. ಇದು ಸತ್ಯ. ನಿಖಿಲ್ ಕುಮಾರಸ್ವಾಮಿ ಅವರು ಕೊಡೋಕ್ ಪ್ಲಾನ್ ಮಾಡಿದಾರಂತೆ. ಆಗಲ್ಲ, ಗೆಲ್ಲಲ್ಲ. ಕಾಂಗ್ರೆಸ್ ಇಂದ ಯಾರು ಬರ್ತಾರಂತ ಇಲ್ಲಿ? ಯಾರಾರ ಬರಲಿ, ಸಿದ್ದರಾಮಯ್ಯನೇ ಬಂದು ನಿಂತ್ಕೊಳ್ಳಿ, ರಾಹುಲ್ ಗಾಂಧಿನೇ ಬಂದು ನಿಂತ್ಕೊಳ್ಳಿ, ಗೆಲುವನೇ CP ಯೋಗೇಶ್ವರ್. ಯಾಕೆ ಸಿ ಪಿ ಯೋಗೇಶ್ವರ್ ಯಾಕೆ? ನೀರಾವರಿ ಅಧಿಕಾರ, ಅಭಿವೃದ್ಧಿಯ ಅಧಿಕಾರ ಚನ್ನಪಟ್ಟಣಕ್ಕೆ ಮಾಡಿರುವಂಥವನು. ಅವನು 20 ವರ್ಷ ರಾಜಕಾರಣ ಮಾಡಿ ಅಭಿವೃದ್ಧಿ ಮಾಡವನ. ಕುಮಾರಸ್ವಾಮಿ 2ನೇ ಅಭಿವೃದ್ಧಿ ಮಾಡವ್ರೆ. ಇನ್ಯಾರೂ ಅಭಿವೃದ್ಧಿ ಮಾಡಲಿಲ್ಲ ಈ ತಾಲೂಕ. 83ರಿಂದ ವರದೇಗೌಡರು ಅಭಿವೃದ್ಧಿ ಮಾಡ್ಕೊಬಂದರು. ಅದಾದಮೇಲೆ 99ರಲ್ಲಿ CP ಯೋಗೇಶ್ವರಿಂದ 2014ರವರೆಗೂ ಅಭಿವೃದ್ಧಿ ಮಾಡ್ಕೊಬಂದರು. 2018ರಲ್ಲಿ 2014ರಲ್ಲಿ ನಾವು ಕುಮಾರಣ್ಣನ ಗೆಲ್ಲಿಸ್ತೇವೆ. ಸೊ ಈಗ ಖಂಡಿತವಾಗಿ ಸಿ ಪಿ ಯೋಗೇಶ್ವರ್ಗೆ ಟಿಕೆಟ್ ಕೊಡ್ತಾರೆ ನಿಮ್ಮ ಪ್ರಕಾರ? 100ಕ್ಕೆ 100. ನಾವೇ ಕುಮಾರಸ್ವಾಮಿಗೆ ಡೈರೆಕ್ಟಾಗಿ ಹೇಳ್ತೀವಿ, ದೇವೇಗೌಡರಿಗೂ ಡೈರೆಕ್ಟಾಗಿ ಹೇಳ್ತೀವಿ. ಕುಮಾರಸ್ವಾಮಿ ಯಾರೇ ಬಂದು ಕ್ಯಾಂಡಿಡೇಟ್ ಹಾಕೋರು ಕುಮಾರಸ್ವಾಮಿ JDS ಸೋಲ್ತದೆ, CPI ಗೆಲ್ತಾರೆ ಖಂಡಿತ 100ಕ್ಕೆ 100. ಅಕಸ್ಮಾತಾಗಿ ಸಿ ಪಿ ಯೋಗೇಶ್ವರ್ ಬಂಡಾಯ ಎದ್ದು ಕಾಂಗ್ರೆಸ್ ಕಡೆ ಹೋದ್ರೆ ಆವಾಗ ಅವನಣೆ ಬರ ಅವಾಗ ಸಪೋರ್ಟ್ ಮಾಡಲ್ವಾ? ಅವಾಗ ಮಾಡಲ್ಲ. ನಾವು ಇದಕ್ಕೆ ವಿರೋಧ. ನಾವು ದೇಶ ಪರ, ನಾವು ಪಾಕಿಸ್ತಾನ ಪರ ಅಲ್ಲ. ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನ ಪರ ಅಲ್ಲ. ನಾವು ದೇಶದ ಪರ. ನಾವು ಹಿಂದುತ್ವ, ದೇಶ ಹಿಂದುತ್ವವಾಗಿರಬೇಕು. ಈ ಭಾರತೀಯರು ಹಿಂದುತ್ವವಾಗೇ ಇರಬೇಕು. ನಾವು TCಲಿ ಬರಿತೀವಿ 10ನೇ ತರಗತಿಯಿಂದ 1ನೇ ತರಗತಿಯಿಂದ TC. ನೀ ಏನು ಯಾವ ಜಾತಿ ಅಂದಾಗ ಹಿಂದೂ ಅಂತ ಬರಿತೀವಿ. ಆ ಹಿಂದೂ ಇರಬೇಕೇ ಹೊರತು ಬೇರೆ ಯಾರೂ ಇರೋಕ್ಕಿಲ್ಲ ನಮ್ಮಲ್ಲಿ. ಇದು ಭಾರತೀಯ. ಈಗ ಬೈ ಎಲೆಕ್ಷನ್ ಬರೈತೆ ನಿಮ್ದು ಕ್ಷೇತ್ರಕ್ಕೆ, ಉಪಚುನಾವಣೆ. ಯಾರು ಅಭ್ಯರ್ಥಿ ಆಗ್ಬೇಕು, ಯಾರನ್ನ ಗೆಲ್ಲಿಸ್ತೀರಿ ನೀವು? ನಮ್ಮಲ್ಲಿ ಯಾರದೇ, ನಮ್ಮಲ್ಲಿ ಯಾವಾಗಲೂ ಏನು ಮಾಡ್ಕೊಬತ್ತೀವಿ ನಾವು ಬಾಯ್ಬಿಟ್ಟು ಅನ್ನೋದಿಲ್ಲ. ಲೆಕ್ಕ ಅಲ್ಲಿ ಹೋಗ್ಬೇಕು, ಹಿಂಗೆ ಅನ್ಬೇಕು. ಸರಿನೇ, ನಿನ್ನೆ ಕೈಲೂ ಹಾಗೆ ಬೇಡ, ಇವ್ರ ಕೈಲೂ ಹಾಗೆ ಬೇಡ. ಸರಿ ಏನಪ್ಪ, ಅದು ನಮ್ಮ ಹತ್ರ ಅದೇ. ತಾಯಿ ಯಾವ್ದಕ್ಕೆ ಹಾಕ್ತಾಳೆ ಅದಕ್ಕೆ ಹಾಕ್ತೀವಿ. ಸಂತೋಷವೇ? ಕರೆಕ್ಟೇ. ಈಗ ನಾನು ಉದ್ದಕ್ಕೂ ಸುರಿಬೋದು, ಅಮ್ಮ ನಿನ್ಗೆ ಹಾಕು ನನಗೆ ಹಾಕು ಅಂತ. ಅಲ್ಲಿ ನಿನ್ನೆಲ್ಲಿ ಲೆಕ್ಕ ಬಂದರೆ ಇರ್ಲಿಂಗ ನಿನ್ನೆಲ್ಲಿ ನಾನು ತವಿದ್ರೆ ಹಾಕ್ತೇನೆ. ಸರಿಯೇ? ಏನು ಮೇಡಮ್ ನಿಮ್ಮ ಹೆಸರು? ಶಕುಂತಲ. ಈಗ ಬೈ ಎಲೆಕ್ಷನ್ ಬರ್ತಿದೆ ನಿಮ್ಮ ಕ್ಷೇತ್ರಕ್ಕೆ. ಈಗ ಮೈತ್ರಿಯಿಂದ ಯಾರು ಅಭ್ಯರ್ಥಿ ಆಗಬೇಕು ಅಂದರೆ ಸಿ ಪಿ ಯೋಗೇಶ್ವರ್ ಆಗ್ಬೇಕಾ, ಇಲ್ಲ ಅಂದರೆ ನಿಖಿಲ್ ಕುಮಾರಸ್ವಾಮಿ ಆಗ್ಬೇಕಾ? CP ಯೋಗೇಶ್ವರು. ಯಾಕೆ ಸಿ ಪಿ ಯೋಗೇಶ್ವರು? ಅಂದರೆ ನಮ್ಮ ಕಡೆ ಎಲ್ಲ ಹಸುಗಳಿಗೆ ಮೇವಿರಲಿಲ್ಲ, ನೀರಿರಲಿಲ್ಲ. ನೀರು ಬಿಟ್ಟರು. ನಾವೆಲ್ಲ ವ್ಯವಸಾಯ ಮಾಡೋರು, ರೈತರು. ಸರಿನಾ? ನಮ್ಗೆ ಅದಕ್ಕೋಸ್ಕರ CP ಯೋಗೇಶೇ ಗೆಲ್ಲೇಬೇಕು ಚನ್ನಪಟ್ಟಣದಲ್ಲಿ. ಈಗ ಕುಮಾರಸ್ವಾಮಿ ಅವರು ಇಲ್ಲಿ MLA ಆಗಿದ್ರು, ಈಗ ಅವ್ರ ಮಗ ನಿಲ್ತಾರಂತೆ. ಯೋಗೇಶ್ ಬದಲು ಅವ್ರು ನಿಲ್ತಾರಾ? ಇಬ್ಬರಲ್ಲಿ ಯಾರಾದರೂ ಗೆಲ್ಲಿ. ಓಕೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.